ನಮಸ್ತೆ ವೀಕ್ಷಕರೇ, ನಾನು ಇವಾಗ ದೊಣ್ಣಗಾಯಿ ಪಲ್ಯ ಮಾಡಕತ್ತೀನಿ. ಈ ದೊಣ್ಣಗಾಯಿ ಪಲ್ಯ ಮಾಡಕ್ಕೆ ನಾನು ಒಂದು ಅರ್ಧ kg ದೊಣ್ಣಗಾಯಿನ ತೊಗೊಂಡೇನಿ. ಅರ್ಧ kg ದೊಣ್ಣಗಾಯಿ ತೊಗೊಂಡೇನಿ. ಇನ್ನು ಒಳಗು ಬೀಜ ತೆಗೆದೇನಿ. ಈ ಥರ ಏನು ಮಾಡೀನಿ, ಹುರ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಹುರಿಬೇಕು. ಥರ ಹುರಿದು ಇದನ್ನು ತೆಗೆದಿಟ್ಕೋತೇನೆ. ಇದನ್ನು ತೆಗೆದಿಟ್ಕೊಂಡೆ. ಇವಾಗ ನಾನು ಅದಕ್ಕಾಗಿನ ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಕೊತ್ತಂಬರಿ, ಕರಿಬೇವು ರೆಡಿ ಮಾಡಿ ಇಟ್ಕೊಂಡೇನಿ. ಇಲ್ಲೇ ಹಸಿ ಕೊಬ್ಬರಿ, ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕಿ ಇದನ್ನು ನಾನೇನು ಮಾಡೀನಿ, ರುಬ್ಬಿ ಇಟ್ಕೊಂಡೇನಿ ಮಿಕ್ಸಿಗೆ. ಸ್ವಲ್ಪ ಉರುಟಾಗಿ ರುಬ್ಕೊಂಡೇನಿ, ಸಣ್ಣಕ್ಕೆ ರುಬ್ಕೊಂಡಿಲ್ಲ. ಇದನ್ನು ಇವಾಗ ನಾನು ಒಂದು 2 ಚಮಚೆ ಎಣ್ಣೆಯನ್ನು ಹಾಕಿದೆ. ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಕಾಳನ್ನ ಇದಕ್ಕೆ ಹಾಕ್ತೀನಿ. ಒಂದು ಎಳೆ ಕರಿಬೇವು. ಈಗ ಮಳೆಗಾಲ ಫ್ರೆಶ್ ಭಾಳ ಇರ್ತೈತಿ ಕರಿಬೇವು. ಎಷ್ಟು ಚಲೋ ಐತಿ ನೋಡ್ರಿ ಕರಿಬೇವು. ಇದು ಒಂದು ಎಳೆ ಕರಿಬೇವನ್ನು ಹಾಕಿದೆ. ಒಂದು 2 ಉಳ್ಳಾಗಡ್ಡಿನ ನಾನು ಇದಕ್ಕೆ ಹಾಕ್ತೀನಿ. ಎರಡು ಉಳ್ಳಾಗಡ್ಡಿ ಹಾಕಿದೆ. ನಾನು ಒಂದು ದೊಡ್ಡ ಟೊಮೆಟೊ ಹಣ್ಣು ಹಾಕ್ತೇನೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ತೀನಿ. ಉಪ್ಪು ಹಾಕೋದ್ರಿಂದ ಇದು ಉಳ್ಳಾಗಡ್ಡಿ ಟೊಮೆಟೊನು ಜಲ್ದಿ ಬೆಂದು ಬರ್ತೈತಿ. ಅದಕ್ಕೆ ಮೊದಲು ಉಪ್ಪು ಹಾಕ್ಬೇಕು. ಟೊಮೆಟೊ ಹಣ್ಣು ಹಾಕಿದ ತಕ್ಷಣ ಉಪ್ಪನ್ನು ನಾವು ಹಾಕಬೇಕು. ಇವಾಗ ನಾನು ಏನು ಮಾಡ್ತೀನಿ, ಹುರಿದಿಟ್ಕೊಂತ ದೊಣ್ಣಗಾಯಿನ ಹಾಕ್ತೀನಿ. ಕೆಲವೊಂದು ಇನ್ನೊಂದು ಥರ ಇರ್ತಾವೆ, ಖಾರದ್ದು ಇರ್ತಾವೆ. ಜವಾರಿವು ಇವು ಖಾರ ಇರೋದಿಲ್ಲ. ಇವು ಜಾಸ್ತಿ ಖಾರನೇ ಇರೋದಿಲ್ಲ, ಜಾಸ್ತಿ ಖಾರ ಇರ್ತಾವೆ ಅನ್ನೋಕ್ಕಿಂತ ಇವು ಖಾರ ಇರೋದಿಲ್ಲ. ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನಷ್ಟು ಮಸಾಲೆ ಪುಡಿನ ಹಾಕ್ತೀನಿ. ಇವಾಗ ಈ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಕೊಬ್ಬರಿ, ಬೆಳ್ಳುಳ್ಳಿ, ಅಲ್ಲ, ಕೊತ್ತಂಬರಿ ಪೇಸ್ಟ್ ಮಾಡಿದ್ದ ಒಣ ತುರಿತರಿ ಆದಂಥ ಕೊಬ್ಬರಿನ ಮಿಕ್ಸಿಗೆ ಹಾಕಿಟ್ಕೊಂಡೇನಿ. ಅದನ್ನು ನಾನೀಗ ಹಾಕಿದ್ದೆ. ಇವಾಗ ಇದನ್ನು ಬಾಯಿ ಮುಚ್ಚಿ ಒಂದು 5 ನಿಮಿಷ ಬೇಯಿಸಬೇಕು. ಸ್ವಲ್ಪ ನೀರು ಬಿಡಬೇಕು.
ಬಿಟ್ಟು ಇದನ್ನ ಏನು ಮಾಡಬೇಕು, ಬಾಯಿ ಮುಚ್ಚಿ ಬೇಯಿಸ್ಬೇಕು. ನೋಡಿ ವೀಕ್ಷಕರೇ, ದೊಣ್ಣಗಾಯಿ ಪಲ್ಯ ರೆಡಿ ಆಯಿತು. ಇದ್ರೊಳಗೆ ಕೊಬ್ಬರಿ ಹಾಕಿ ಮಾಡಿದ್ರನ ರುಚಿ ಆಕತಿ. ಅಗದಿ ಸಣ್ಣ ಹಾಕಿ ಮಾಡಬಾರ್ದು, ಸಣ್ಣಗೆ ಮಾಡಬಾರ್ದು, ಸ್ವಲ್ಪ ತರಿ ಆಗಿರ್ಬೇಕು. ಇದೆಲ್ಲ ಬೆಂದ ಮ್ಯಾಕೆ ಇದ್ರೊಳಗೆಲ್ಲ ಇದು ಸೇರ್ಕೊಂಡು ಬಿಡ್ತೈತೆ. ನೋಡಿ ವೀಕ್ಷಕರೇ, ಅವಾಗ ಮೇಲ್ಗಡೆ ಹೆಚ್ಚಿಟ್ಟಂಥ ಕೊತ್ತಂಬರಿಯನ್ನು ಉದುರಿಸ್ಬೇಕು. ಬಾಯಿ ಮುಚ್ಚಿ 5 ನಿಮಿಷ ಬೇಯಿಸಿದ್ರೆ ದೊಣ್ಣಗಾಯಿ ಪಲ್ಯ ರುಚಿ ಆಗ್ತದೆ. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.